ಕಲಬುರಗಿಯಲ್ಲಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತ್ನಿಯನ್ನ ಕೊಚ್ಚಿ ಕೊಲೆ ಮಾಡಿ ನಂತರ ಮಗುವಿನ ಜೊತೆಗೆ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈತ ಬಾವಿಗೆ ಹಾರುತ್ತಿದ್ದ ಹಾಗೆ ಸ್ಥಳೀಯರು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಮದರಾಕೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿ ಅಂಜಲಿಯನ್ನ ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿ ನಂತರ ಹೊರಗಿನ ಬಾವಿಗೆ ಹಾರಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಟ್ ಸ್ಥಳೀಯರು ಯಾವಾಗ ಈತ ಬಾವಿಗೆ ಹಾರಿದ್ನೋ ಅವರು ಕೂಡ ಜಿಗಿದು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಈತ ಮಾತ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ರೇವೂರು ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮೃತಪಟ್ಟಿರುವಂಥ ಮಹಿಳೆ ಅಂಜಲಿ ಹಾಗೂ ಆಕೆಯ ಪತಿ ಲಕ್ಷ್ಮೀಪುತ್ರ ಇವರನ್ನು ಗಮನಿಸ್ತಾ ಇದ್ದೀರಿ. ಹೆಂಡತಿಯನ್ನು ಕೊಚ್ಚಿ ಕೊಲೆ ಮಾಡಿ ಕುಡುಗೋಲಿನಿಂದ ನಂತರ ಬಾವಿಗೆ ಹಾರಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆದರೆ ತಾನು ಹಾರುವಂತಹ ಸಂದರ್ಭದಲ್ಲಿ ಮಗುವನ್ನು ಕೂಡ ತನ್ನ ಜೊತೆಯಲ್ಲಿ ಇಟ್ಕೊಂಡು ಈತ ಬಾವಿಗೆ ಹಾರಿದ್ದಾನೆ. ಆದರೆ ಸ್ಥಳೀಯರು ತಕ್ಷಣ ಧಾವಿಸಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಈತ ಮೃತಪಟ್ಟಿದ್ದಾನೆ. ಸೊ ನಿಖರವಾದಂತಹ ಕಾರಣ ಏನು, ಯಾಕಾಗಿ ಈತ ಕೊಲೆ ಮಾಡಿದ ಪತ್ನಿಯನ್ನು, ಅದೆಲ್ಲವೂ ಕೂಡ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ.